ವೈಟಿ ಕ್ರಿಯೇಟಲ್ಲಿ ನೀವು ವಿಡಿಯೋನ ಎಡಿಟಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದು ಮ್ಯೂಸಿಕ್ಗೆ ಸಂಬಂಧಪಟ್ಟಿದ್ದು. ನೀವೇನಾದರೂ ನಿಮ್ಮದು ಓನ್ ಮ್ಯೂಸಿಕ್ ಇರುತ್ತೆ, ಅಲ್ಲಿ ಯುವರ್ ಮ್ಯೂಸಿಕ್ ಅಂತ ಆ್ಯಡ್ ಆಗಿರುತ್ತೆ. ಅಲ್ಲೇನಾದರೂ ಓನ್ ಮ್ಯೂಸಿಕಲ್ಲಿ ನಿಮ್ಗೆ ಯಾವ್ದು ಮ್ಯೂಸಿಕ್ ಇಷ್ಟ ಆಗುತ್ತೋ ಅದನ್ನೇನಾದರೂ ಆ್ಯಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಇದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಕಾಪಿರೈಟ್ ಬರ್ಬೋದು. ಅದಕ್ಕೆ ಆದಷ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲಿ ಏನು ಮಾಡಬೇಕು, ಯಾವ ತಪ್ಪನ್ನ ಮಾಡಬಾರ್ದು ಅಂತೇಳಿ ನಾನು ಆಲ್ರೆಡಿ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಒಂದೊಂದನ್ನು ನೀವು ಸ್ಕಿಪ್ ಮಾಡಲಾರ್ದಂಗೆ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡೋದ್ರಿಂದ ನನಗೆ ಬೇರೆ ವಿಡಿಯೋಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ಕ್ಷಮಿಸಿ, ಪಕ್ಕದಲ್ಲೆಲ್ಲ ಮಕ್ಕಳು ಆಟಾಡ್ತಾ ಇದ್ದಾರೆ, ಅದಕ್ಕೆ ಏನಾದರೂ ಸೌಂಡ್ ಏನಾದರೂ ಬಂದರೆ ಐ ಆಮ್ ಸೋ ಸಾರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ಲೇಸ್ಟೋರಲ್ಲಿ ಹೋಗಿ ಅಲ್ಲಿ ಸರ್ಚ್ ಮಾಡಿ ವೈಟಿ ಕ್ರಿಯೇಟ್ ಅಥವಾ ಯೂಟ್ಯೂಬ್ ಕ್ರಿಯೇಟ್ ಅಂತೇಳಿ ಮೆನ್ಷನ್ ಮಾಡಿ. ಇಲ್ಲಿ ಮೆನ್ಷನ್ ಮಾಡಿದ್ರೆ ಇಲ್ಲಿ ಆಲ್ರೆಡಿ ನೋಡಿ ಇಲ್ಲಿ ಇದೆ ಡೌನಲ್ಲಿ. ನಾನು ಆಲ್ರೆಡಿ ನನ್ನ ಹತ್ರ ಆ್ಯಪ್ ಇರೋದ್ರಿಂದ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಫಸ್ಟು ತೋರಿಸ್ತಾ ಇದ್ದಾರೆ ನೋಡಿ, ಇಲ್ಲಿ ಎಡಿಟ್ ವಿತ್ AI. ಅಲ್ಲಿ ನಿಮ್ಗೆ ಏನಾದರೂ ಟೈಮ್ ಇಲ್ಲ ಅಂತ ಹೇಳಿದ್ರೆ AI ಎಡಿಟ್ ಮಾಡ್ಬೋದು. ನಿಮ್ಮ ಫೋಟೋ ಹಾಕಿದ್ರೆ ಅದು AI ಎಡಿಟ್ ಮಾಡಿ ಕೊಡುತ್ತೆ. ಇದು ಟೆಂಪ್ಲೇಟ್ಸು, ನಿಮ್ಗೆ ಯಾವ ಟೆಂಪ್ಲೇಟ್ಸ್ ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ನಿಮ್ಮ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ ಮಾಡ್ಬೋದು. ನಿಮ್ದು ಯಾವುದಾದ್ರು ಪ್ರಾಜೆಕ್ಟ್ ನೀವು ಕ್ರಿಯೇಟ್ ಮಾಡಿರ್ತೀರೋ ಅದೆಲ್ಲ ಅಲ್ಲಿ ಡೌನ್ಲೋಡ್ ಆಗಿರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು. ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ, ನಿಮ್ಗೆ ಯಾವ್ದು ವೀಡಿಯೋ ಬೇಕೋ ಅದನ್ನು ತೊಗೊಂಡ್ಬಿಟ್ಟು ಕ್ರಿಯೇಟ್ ಮಾಡ್ಬೋದು. ನಾನು ಫಿನಿಕ್ಸ್ ಮೊನ್ನೆ ಹೋದಾಗ ಫಿನಿಕ್ಸಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡಿದ್ದೆ, ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಒಂದು 2-3 ಆ್ಯಡ್ ಮಾಡಿಬಿಟ್ಟು ಅದರಲ್ಲಿ ನಾವು ಮಾಡ್ಕೊಳ್ಬೋದು. ಜಸ್ಟ್ ಏನಾದರೂ ನೀವೇನಾದ್ರು ಬೇಕು ಅಂತ ಹೇಳಿದ್ರೆ ಈ ರೀತಿ ಆ್ಯಡ್ ಮಾಡಿ. ನೀವಾಗ VNಲ್ಲಿ ಮತ್ತು ಇನ್ಶಾಟಲ್ಲೆಲ್ಲ ಮಾಡ್ತಿರೋದಲ್ಲ, ಅದೇ ರೀತಿ ಇದನ್ನು ಅದೇ ರೀತಿ ಮಾಡೋದು, ಈಸಿಯಾಗಿ ಮಾಡ್ಕೊಳ್ಬೋದು. ಇದರೊಳಗೆ ನಮಗೆ ಯಾವ್ಯಾವ ಆಪ್ಷನ್ ಬೇಕು, ಎಫೆಕ್ಟು, ಸ್ಟಿಕ್ಕರ್ಸು ಎಲ್ಲವೂ ಇದೆ. ಅದೆಲ್ಲೆಲ್ಲಿದೆ ಅಂತೇಳಿ ನಾನು ಹೇಳ್ತೀನಿ. ಇದು ಫೋಟೋ ಅನಿಸುತ್ತೆ. ಓಕೆ, ಇದನ್ನು ಫಸ್ಟ್ನೇದು ಇಲ್ಲಿ ಡಿಲೀಟ್ ಆಪ್ಷನ್ ಇದೆಯಲ್ಲ, ಡಿಲೀಟ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಸೌಂಡನ್ನ ರಿಮೂವ್ ಮಾಡಬೇಕು. ಸೌಂಡನ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ವಾಲ್ಯೂಮ್ ಹತ್ರ ಹೋಗ್ಬಿಟ್ಟು ಮ್ಯೂಟ್ ಮಾಡಿಬಿಟ್ರೆ ಆಯಿತು. ಅದು ಮ್ಯೂಟ್ ಮಾಡಾದಮೇಲೆ ಇಲ್ಲಿ ಅಪ್ಲೈ ಟು ಆಲ್ ಅಂತ ಇದೆ, ಎಲ್ಲದಕ್ಕೂ ಹಾಕಿದ್ರೆ ಎಲ್ಲದೂ ಅಪ್ಲೈ ಆಗುತ್ತೆ. ಇವಾಗ ಎಲ್ಲದ್ರ ಸೌಂಡು ಮ್ಯೂಟ್ ಆಗಿದೆ. ಇದನ್ನು ನಾನು ಹಾಕಿದ್ದೀನಿ, ಇದ್ರ ಸೌಂಡು ಮ್ಯೂಟ್ ಆಗಿದೆ. ನೀವು ಬೇರೆ ಏನಾದರೂ ವೀಡಿಯೋಸ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಓವರ್ ಪ್ಲೇನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಟೆಕ್ಸ್ಟ್ಗೆ ಹೋಗ್ಬಿಟ್ಟು ನೀವು ಯಾವ್ಯಾವ ಟೆಕ್ಸ್ಟ್ ಬೇಕು, ಪ್ಲೇನ್ ಟೆಕ್ಸ್ಟ್ ಬೇಕಾ, ಟೆಕ್ಸ್ಟ್ ಎಫೆಕ್ಟ್ ಬೇಕಾ, ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಇವಾಗ ನಾನು ಜಸ್ಟು ಒಂದು ಟೆಕ್ಸ್ಟ್ನ ಎಫೆಕ್ಟ್ನ ಹಾಕ್ತಾಯಿದ್ದೀನಿ. ಇದು ಕ್ರಿಸ್ಮಸ್ ಟೈಮ್ ಆಗಿರೋದ್ರೆ ಕ್ರಿಸ್ಮಸ್ದು ಹಾಕ್ತೀನಿ. ಕ್ರಿಸ್ಮಸ್ ಅಂತೇಳಿ ಈ ರೀತಿ ಹಾಕಿದ್ರೆ ಆಯಿತು. ಇದಕ್ಕೆ ನೀವು ಏನಾದರೂ ಚೇಂಜಸ್ ಮಾಡೋದಾದರೆ ಚೇಂಜಸ್ ಮಾಡ್ಕೊಳ್ಬೋದು. ಇದಾಯಿತು. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಅಂತೇಳಿ ಹೋಗಿ. ನೀವು ಸಪ್ರೇಟಾಗಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಸಪ್ರೇಟಾಗಿ ನಾವು ಮಾಡ್ಕೊಳ್ಬೋದು. ಅಲ್ಲಿ ನೀವು ಮತ್ತೆ ಸಪ್ರೇಟಾಗಿ ಎಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಎಡಿಟ್ ಮಾಡುವಾಗ ನಾವು ಓನಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಕಲರ್ಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಫಾಂಟ್ನ ಆ್ಯಡ್ ಮಾಡ್ಕೊಳ್ಬೋದು, ಯಾವ್ದು ಬೇಕಾದರೂ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ಅನಿಮೇಷನ್ ಬೇಕಾದರೆ ಅನಿಮೇಷನ್ನು ಹಾಕ್ಕೊಳ್ಬೋದು. ನನಗೆ ಇವಾಗ ಅನಿಮೇಷನ್ ಬೇಡ ಅನಿಸ್ತು, ಅನಿಮೇಷನ್ನ ಹಾಕ್ಕೊಳ್ತಾ ಇಲ್ಲ. ಬ್ಯಾಕ್ ಹೋಗ್ತಾ ಇದ್ದೀನಿ. ಬ್ಯಾಕ್ ಹೋದ್ಮೇಲೆ ಇಲ್ಲಿ ಸ್ಟಿಕ್ಕರ್ಸ್ ಇದೆ, ನಿಮ್ಗೆ ಯಾವ ಸ್ಟಿಕ್ಕರ್ಸ್ ಬೇಕೋ ಆ ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಸ್ಟಿಕ್ಕರ್ಸ್ ಇದೆ, ನಿಮ್ಗೆ ಯಾವ ಸ್ಟಿಕ್ಕರ್ಸ್ ಬೇಕೋ ಆ ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿದೆ. ಗಿಫ್ಟ್ ನೋಡಿ, ಇಲ್ಲಿ ಗಿಫ್ಟ್ನ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ್ದು ಬೇಕು ಅನಿಸುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಇವಾಗ ಜಸ್ಟ್ ಒಂದು ಗಿಫ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಇದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸ್ತು. ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸ್ದಾಗ ಅದನ್ನು ಡಿಲೀಟ್ ಮಾಡ್ಬೋದು. ಇಲ್ಲೇ ಹೋಗ್ಬಿಟ್ಟು ಡಿಲೀಟ್ ಮಾಡ್ಬೋದು. ಇಲ್ಲೊಂದು ಡಿಲೀಟ್ ಆಪ್ಷನ್ ಇದೆ, ಇಲ್ಲಿ ಬೇಕಾದರೆ ಮಾಡ್ಬೋದು, ಅಲ್ಲಿ ಹೋಗ್ಬಿಟ್ಟು ಡಿಲೀಟ್ ಮಾಡ್ಬೋದು. ಈಗ ಟೆಕ್ಸ್ಟ್ನ ಆ್ಯಡ್ ಮಾಡಿದ್ದೀವಿ. ನಮಗೆ ಸೌಂಡ್ ಯಾವ್ದು ಬೇಕೋ ಅದನ್ನು ನಾನು ಸೌಂಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಏನು ನೆನಪಿರಲಿ, ನಿಮಗೆ ಸೌಂಡ್ ಯಾವುದಾದ್ರೂ ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮದು ಓನಾಗಿ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ಟು ಅದರಿಂದೆಲ್ಲ ಸೌಂಡನ್ನ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ಆ ರೀತಿ ಮಾಡೋದ್ರಿಂದ ನಿಮಗೆ ಕಾಪಿರೈಟ್ ಬರುತ್ತೆ. ಅದನ್ನು ಕೇರ್ಫುಲ್ಲಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಈಗ ವಾಲ್ಯೂಮ್ ಎಲ್ಲ ನಿಮಗೆ ಇಲ್ಲಿ ಆಲ್ರೆಡಿ ಎಲ್ಲ ಮೆನ್ಷನ್ ಆಗಿದೆ. ಇನ್ಶಾಟಲ್ಲಿ VNಲ್ಲಿ ಎಲ್ಲ ಯಾವ ರೀತಿ ಇದೆಯೋ ಅದೇ ರೀತಿ ಮೆನ್ಷನ್ ಆಗಿದೆ. ಇಲ್ಲಿ ರೇಷಿಯೋನ ನೀವು ಚೇಂಜ್ ಮಾಡ್ಕೋಬೋದು. ಲಾಂಗ್ ವಿಡಿಯೋ ಅಂದರೆ ಲಾಂಗ್ ವಿಡಿಯೋ ಮಾಡ್ಕೊಳ್ಬೋದು. ಸ್ಮಾಲ್ ಆಗಿ ಇವಾಗ ನೀವು ಶಾರ್ಟ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಶಾರ್ಟ್ಸ್ನ ಮಾಡ್ಕೊಳ್ಬೋದು. ಹಾರಿಜೆಂಟಲು, ವರ್ಟಿಕಲ್ ಎರಡರಲ್ಲೂ ಇದೆ. ಕ್ಯಾಪ್ಷನ್ ಆ್ಯಡ್ ಮಾಡೋದು, ಕ್ಯಾಪ್ಷನ್ನ ಆ್ಯಡ್ ಮಾಡ್ಕೊಳ್ಬೋದು. ಸೌಂಡು, ಸ್ಟಿಕ್ಕರ್ ಬಗ್ಗೆ ಎಲ್ಲದು ನಿಮ್ಗೆ ಹೇಳಿದೆ.
ಇವಾಗ ಅದನ್ನು ಯಾವ ರೀತಿ ಬರುತ್ತೆ, ನಮ್ಗೆ ಇವಾಗ ಬೇಕಾಗಿರೋದು ಇಷ್ಟು ಬೇಡ, ಈ ರೀತಿ ಮಾಡಿದಾಗ ಅಲ್ಲೇ ನೀವು ಬೇಕಾದರೆ ಟಚ್ ಮಾಡಿಬಿಟ್ಟು ಮಾಡ್ಬೋದು. ಚೆಕ್ ಮಾಡ್ಕೊಳ್ಳಿ ನೀಟಾಗಿ. ನಾನು ಇವಾಗ ಜಸ್ಟ್ ನಿಮಗೆ ಮಾಡೋದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ. ನೀಟಾಗಿ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತೇಳಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ಡೌನ್ಲೋಡ್ಗೆ ಹೋಗ್ಬಿಟ್ಟು ಆದಷ್ಟು ನೀವು 1080 ಪಿನಲ್ಲೇ ಆ್ಯಡ್ ಮಾಡಿ. ಇಲ್ಲಿ ಲಾಸ್ಟಲ್ಲಿ ಬಂದುಬಿಟ್ಟು 1080 ಪಿನೇ ಇರೋದು. ಅದನ್ನೇ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ಗೆ ಹೋದರೆ ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡಿ ನೀವು ಡೌನ್ಲೋಡ್ ಮಾಡಿ ಡೈರೆಕ್ಟಾಗಿ ಅಲ್ಲಿ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಆಮೇಲೆ ಬೇಕಾದರೆ ಹಾಕ್ತೀನಿ ಅಂತ ಹೇಳಿದ್ರೆ ಆಮೇಲೂ ಹಾಕ್ಬೋದು. ಈಗ ನಾನು ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಎಕ್ಸ್ಪೋರ್ಟ್ ಮಾಡುವಾಗ ಇದು ಈ ರೀತಿ ಬರುತ್ತೆ. 100% ಆದಮೇಲೆ ಕ್ಯಾನ್ಸಲ್ ಆಗುತ್ತೆ. ಇದನ್ನು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಅದು ಬೇಡ ಅಂತ ಹೇಳಿದ್ರೆ ಇವಾಗ ಅಪ್ಲೋಡ್ ಮಾಡಿದ್ದೀನಿ, ನಾನು ಶಾರ್ಟ್ಸ್ ರೆಡಿ ಮಾಡಿಟ್ಟಿದ್ದೀನಿ. ಆದರೆ ನನಗೆ ಇವಾಗನೇ ಅಪ್ಲೋಡ್ ಮಾಡೋದಿಲ್ಲ, ನೆಕ್ಸ್ಟ್ ಯಾವಾಗನಾದರೂ ಅಪ್ಲೋಡ್ ಮಾಡ್ತೀನಿ ಅಂತ ಏನಾದರೂ ಇದ್ದರೆ ನೀವು ಲೇಟಾಗಿ ಅಪ್ಲೋಡ್ ಮಾಡೋದಾದರೆ ಇಲ್ಲಿ ಪ್ರಾಜೆಕ್ಟ್ಸಲ್ಲಿ ಅದು ಆಲ್ರೆಡಿ ಸೇವ್ ಆಗಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಇದಿಷ್ಟು YT ಕ್ರಿಯೇಟ್ ಬಗ್ಗೆ. ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯೂಟ್ಯೂಬ್ ಶಾರ್ಟ್ಸ್ಗಾಗಿರ್ಬೋದು, ಲಾಂಗ್ ವೀಡಿಯೋಸ್ಗಾಗಿರ್ಬೋದು, ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.